ಗುರು ನಾನು ಫಸ್ಟ್ ಟೈಮ್ ಗುರು ಸಾಮವೇದ ಕೇಳಿದ್ದು ಶಾಕ್ ಆಗ್ಬಿಟ್ಟೆ. ನನ್ನ ಲೈಫಲ್ಲಿ ನಾನು ಕೇಳೇ ಇರಲಿಲ್ಲ. ಏನೋ ಹುಡುಕ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ, ಸಡನ್ ಆಗಿ ಅದೇನೋ ಒಂದು ಸಾಮವೇದ ಅಂತ ಬಂತು. ಯಾವತ್ತು ಕೇಳಿಲ್ವಲ್ಲಪ್ಪ, ಇವತ್ತು ಕೇಳೋಣ ಅಂತ ಅನ್ಬಿಟ್ಟು ಪ್ಲೇ ಮಾಡಿದೆ. ಏನ್ ಗುರು ಮ್ಯೂಸಿಕ್ ಹಿಂಗೆಲ್ಲ ಮಾಡ್ತಿದ್ರು ಆ ಜಮಾನದಲ್ಲಿ. ಆ ಗಾಯತ್ರಿ ಮಂತ್ರ ಆತರ ಎಲ್ಲ ಉಚ್ಚಾರಣೆ ಮಾಡಕ್ಕೆ ಆಗಲ್ಲ, ಬಟ್ ಟ್ರೈ ಮಾಡ್ತೀನಿ. ಬಟ್ ಅದು ಸರಿನೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಬಟ್ ನೀವು ಒಂದ್ಸಲ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಥರ ಇತ್ತು ಗುರು. ಕೇಳಿ ಟಗ್ ಅನ್ಬಿಡ್ತು ನನಗೆ. ಲೈಫಲ್ಲೇ ಈ ಥರ ಕೇಳಿರಲಿಲ್ಲ ಸೀರಿಯಸ್ಲಿ. ಏನು ರೆಸೊನೆನ್ಸ್ ಗುರು, ಆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಹೆಂಗೆ ಹೋಗುತ್ತೆ. ನಾನು ಆಗಿನ ಕಾಲದಲ್ಲಿ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ಟೆ ಗುರು. ಇವಾಗೆಲ್ಲ ಬರೀ ಹಿಪ್ಪಾಪು, ಟ್ರ್ಯಾನ್ಸು, ಕಚಾ ಮುಚ್ಚಾ ಸಾಂಗ್ಸೇ ಬರ್ತಾ ಇರುತ್ತೆ. ಇದೇ ಓಲ್ಡೆಸ್ಟ್ ಮ್ಯೂಸಿಕ್ಕು, ನಂಗೆ ಗೊತ್ತೇ ಇರಲಿಲ್ಲ ಗುರು. ಆಮೇಲೆ ಅನ್ಸಿದ್ದೇನಪ್ಪ ಅಂತಂದ್ರೆ, ಹಿಂಗೆಲ್ಲ ಇದೆಯಾ ನಮ್ ವೇದ ಪಠಣದಲ್ಲಿ, ಈ ತರ ಎಲ್ಲ ವೇರಿಯೇಷನ್ಸ್ ಅಲ್ಲಿ ಹೇಳ್ತಾರ, ಆಗ ಈ ತರ ಎಲ್ಲ ಹೇಳ್ತಿದ್ರ ಗುರು. ಫುಲ್ ಶಾಕು ಗುರು. ಸಾಮವೇದನ ಹೆಸರು ಮಾತ್ರ ಕೇಳಿದೆ, ಇದು ಡೀಟೇಲ್ ಯಾವತ್ತು ನಾನು ಓದೋ ಪ್ರಯತ್ನನೇ ಮಾಡಿರ್ಲಿಲ್ಲ. ಇವಾಗ ಅರ್ಥ ಆಯ್ತು ಗುರು. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನನ್ಗೆ ಹೊಡೆದು ಕಳ್ಸೋರು ಸಾಂಸ್ಕ್ರಿಟ್ ಕ್ಲಾಸ್ಗೆ. ಹೋಗು ಕಲಿ, ಹೋಗು ಸಾಂಸ್ಕ್ರಿಟ್ ಅಂತ ಅಂದ್ಬಿಟ್ಟು ನಾನು ಕಲಿತಾನೆ ಇರಲಿಲ್ಲ. ಹೋಗ್ ಯಾವನ್ ಕಲಿತಾನೆ ಅಂತ ಇದ್ದೆ. ಇವಾಗ ಅದ್ರ ಬೆಲೆ ಅರ್ಥ ಆಗ್ತಿದೆ ಗುರು ನನ್ಗೆ. ಸಂಸ್ಕೃತದಲ್ಲಿ ಈ ರೇಂಜ್ ಎಲ್ಲ ಇದೆಯಾ. ವೇದಗಳು, ಉಪನಿಷತ್ಗಳು, ಭಗವದ್ಗೀತೆಗಳೆಲ್ಲ ಕಲ್ತ್ಬಿಟ್ರೆ ಯಾರು ನಮ್ಮಿಂದ ದೇಪ್ಕೊಂಡೋಗಿ ನಾವು ಮಾಡಿದ್ದು, ನಾವು ಕ್ರಿಯೇಟ್ ಮಾಡಿದ್ದು ಇವೆಲ್ಲ ಅಂತ ಅನ್ಬಿಟ್ಟು ಪೇಟೆಂಟ್ ಕ್ರಿಯೇಟ್ ಮಾಡ್ಕೊಂತಾರಲ್ಲ, ಅಂತವ್ರಿಗೆಲ್ಲ ನಾವು ಗುರು. ಸತ್ಯವಾಗ್ಲು ನೀವ್ ಯಾವ ತರ ಕೇಳಿದಿರ ಸಾಮವೇದನ? ಕೇಳಿಲ್ವಾ? ಒಂದು ಸಲ ಕೇಳಿ ನೋಡು ಗುರು, ನಿನ್ಗೆ ಅರ್ಥ ಆಗುತ್ತೆ. ಸನಾತನ ಧರ್ಮದವರಾಗಿದ್ಕೊಂಡು ಎಷ್ಟೊಂದ್ ಜನಕ್ಕೆ ಸಾಮವೇದ ಹೀಗೆಲ್ಲ ಇದೆಯಾ ಅಂತಾನೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಗ್ತಾ ಇದೆ. ನನಗೆ ಈಗ ಗೊತ್ತಾಯ್ತು, ನಿಮ್ಗೂ ಗೊತ್ತಾಯ್ತಲ್ಲ ಈಗ ಗುರು. ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕೇ ಬೇಡ, ಅದೇ ಮ್ಯೂಸಿಕ್, ಆ ರೆಸೊನೆನ್ಸ್ ಹೇಳೋದೇ ಒಂದು ಮ್ಯೂಸಿಕ್. ಅದನ್ನ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ಸ್ ಅಂತ ಹೇಳ್ತಾರಲ್ಲ, ಅದು ಮೇಲೆ ತುಂಬಾ ಇಷ್ಟ ಆಗ್ತಿದೆ. ಬಟ್ ನನ್ಗೆ ಅರ್ಥ ಆಗಿಲ್ಲ ಅದೇನು ಅಂತ. ಬಟ್ ಅರ್ಥ ಮಾಡ್ಕೊಳಕ್ ನಾನು ಪ್ರಯತ್ನ ಮಾಡ್ತೀನಿ. ಆಮೇಲೆ ಕಾಮೆಂಟ್ ಸೆಕ್ಷನ್ ನಾನು ಓದ್ತಾ ಇದ್ದೆ, ಯಾರ್ಯಾರು ಏನೇನ್ ಕಾಮೆಂಟ್ ಮಾಡೋರಪ್ಪ ಅಂತ ಅನ್ಬಿಟ್ಟು. ಯಾರೋ ಒಬ್ಬ ಸಖತ್ತಾಗಿ ಬರ್ದಿದ್ದ, ಈ ತರ ಒಂದು ಸಾಮವೇದನ ಕೇಳ್ತಾ ಇದ್ರೆ ಬಾಡಿಲಿ ಇರೋ ಕೆಲವು ಏನ್ ಬ್ಯಾಡ್ ಎನರ್ಜೀಸ್ ಅಂತ ಇರುತ್ತಲ್ಲ, ಅದೆಲ್ಲ ಹೊಟ್ಟೋಗುತ್ತೆ ಅಂತ ಹೇಳ್ತಾ ಇದ್ರು. ಹೌದಾ? ಹೈಸ್ಕೂಲ್ ಇಂದ ಬೇಸಿಕ್ ಸಾಂಸ್ಕ್ರಿಟ್ ಸ್ಟಾರ್ಟ್ ಮಾಡ್ತಾರೆ, ಅದ್ರ ಬದಲು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡ್ಬಿಟ್ರೆ ತುಂಬಾ ಒಳ್ಳೇದಲ್ವಾ? ಇಂಗ್ಲಿಷ್ ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡ್ ಗಿದೆ, ಹಿಂದಿ ಫಸ್ಟ್ ಸ್ಟ್ಯಾಂಡರ್ಡ್ ಗಿದೆ, ಸಾಂಸ್ಕ್ರಿಟ್ ಯಾಕಿಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ? ಮಾಡ್ಬೋದಲ್ವಾ? ಮಾಡಿದ್ರೆ ಸಂತೋಷ, ನಾನೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಮಾಡಿದ್ರೆ ಸಂತೋಷ. ಹಾಗೇನೆ ವೇದನು ಹೇಳ್ಕೊಟ್ಬಿಡ್ಬೋದಲ್ವಾ, ಭಗವದ್ಗೀತೆನೂ ಹೇಳ್ಕೊಟ್ಬಿಡ್ಬೋದಲ್ವಾ? ಈಸಿ. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್, ಹಿಂದಿ ಸ್ಪೀಕಿಂಗ್ ಕೋರ್ಸ್ ಇವೆಲ್ಲ ಮಾಡ್ತಾರೆ. ಸಾಂಸ್ಕ್ರಿಟ್ ಸ್ಪೀಕಿಂಗ್ ಕೋರ್ಸ್ ಮಾಡ್ಬೇಕು ಫಸ್ಟ್, ಕರೆಕ್ಟ್ ಅಲ್ವಾ? ಇಂಗ್ಲಿಷ್ ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಇರುತ್ತೆ, 12th ಇರುತ್ತೆ, ಎಲ್ಲಾನು ಇರುತ್ತಲ್ವಾ? ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಸಾಂಸ್ಕ್ರಿಟ್ ಯಾಕಿಲ್ಲ? ಇದು ಭಾರತ ದೇಶ ಅಲ್ವಾ? ಯುರೋಪ್ ಅಲ್ಲಿ ಯಾವ್ದೋ ಒಂದು ಸ್ಕೂಲಲ್ಲಿ ಸ್ಕೂಲ್ ಮಕ್ಕಳಿಗೆನೆ ಸಾಂಸ್ಕ್ರಿಟ್ ಹೇಳ್ಕೊಡ್ತಾ ಇದಾರೆ. ಮತ್ತೆ ಇಲ್ಲಿ ಸಾಂಸ್ಕ್ರಿಟ್ ಹೇಳ್ಕೊಡಕ್ಕೆ ಕಷ್ಟನಾ? ಅವಮಾನ ಆಗ್ಬಿಡುತ್ತೆ ಅಂತ ಪಾಪ. ಗುರು, ನೀವೇನಾದ್ರೂ ಸಾಮವೇದನ ನೀವು ಯೂಟ್ಯೂಬ್ ಅಲ್ಲಿ ಕೇಳಿದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಅನ್ಬಿಟ್ಟು. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ